ಮತ್ತೆ ಅರ್ಜುನ್ ಅಲ್ವಾ? ಇಲ್ಲೇನ್ ಮಾಡ್ತಿದ್ದಾರೆ? ಏಯ್ ಏನ್ರ ಮಾಡ್ತಿದ್ದೀರಾ? ಏಯ್ ಸುಮ್ಮನಿರ. ಏನೋ ಬಂದಿರೋ ನಿಮ್ಗೆ? ಜಗಳ ಮಾಡ್ತೀರಾ? ಏನ್ರ ರೋಡಿಗೆ ಬಂದು ಒಬ್ರಿಗೊಬ್ರಿಗೆ ಹತ್ತಿಡ್ಕೊಂಡು ಜಗಳ ಮಾಡ್ತಿದ್ದೀರಲ್ಲ, ಏನ್ರ ಬಂದಿರೋ ನಿಮ್ಗೆ? ಮೊದಲೇ ನಿಮ್ ಬಗ್ಗೆ ಎಲ್ಲ ಕಡೆ ಕಂಪ್ಲೇಂಟ್ ಇದೆ. ಆವತ್ತು ಸ್ಕೂಲಲ್ಲೂ ಇದೇ ರೀತಿ ಜಗಳ ಮಾಡಿದ್ರಿ. ಪ್ರಿನ್ಸಿಪಾಲ್ ನಿಮ್ಮ ಅಪ್ಪ ಅಮ್ಮನ ಕರೆದು ಬುದ್ಧಿ ಹೇಳಿದ್ರು, ನಿಮ್ಮ ಮಕ್ಕಳು ಹೀಗೆ ಮಾಡ್ತಿದ್ದಾರೆ ಅಂತ. ಪಾಪ ನಿಮ್ಮಿಂದ ಅವ್ರು ಕಣ್ಣೀರು ಹಾಕೋತಾರ ಆಯ್ತು. ಆವತ್ತು ಹೇಳಿದ್ರು ತಾನೆ ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ ಅಂತ. ಮತ್ತೇನಾಯ್ತು? ಮಾನ ಮರ್ಯಾದೆ ಇರೋರು ಮತ್ತೆ ಯಾರು ಇಂಥ ಕೆಲಸ ಮಾಡಲ್ಲ. ಏಯ್ ನಿನಗೆ ಅವನ ಮೇಲೆ ಅಂತ ಉದ್ದೇಶ ಏನೋ ಇದೆ? ಏಯ್ ಮೈ ಕೈ ಮುಟ್ಕೊಂಡೆ ಮಾತಾಡ್ತಿರಲ್ಲ, ನಿಮ್ಮನ್ ಮಕ್ಕಳು ಅಂತಾರ. ಎಲ್ಲಿಂದ ಕಲ್ತ್ರಿ ಇದನ್ನೆಲ್ಲ? ಜಗಳ ಆಡೋ ಬರದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲ ಎಲ್ಲಿರ್ತೀರ ಅನ್ನೋದು ಗೊತ್ತಾ ನಿಮ್ಗೆ? ಅಣ್ಣ, ನಾವು ಅವಾಗಿಂದ ಇವರಿಬ್ರಿಗೆ ಹೇಳ್ತಾನೆ ಇದ್ವಿ ಜಗಳ ಮಾಡಬೇಡಿ ಅಂತ, ಆದ್ರೂ ಕೇಳಿಸ್ಕೊಂಡಿಲ್ಲ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಣ್ಣ. ದೇವ್ರ ತರ ನೀವು ಬಂದ್ರಿ. ಏಯ್ ನೀನ್ ಯಾಕೋ ಮತ್ತೆ ಅವನ ಜೊತೆ ಸೇರ್ಕೊಂಡೆ? ಅಣ್ಣ, ಅದು ಇವನ್ ಬಗ್ಗೆ ನಾನು ಯಾರಿಗೋ ಏನೋ ಹೇಳಿದಿನಂತೆ. ಇಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಹೇಳ್ಕೊಂಡ್ ಬರ್ತಿದ್ದಾನೆ. ಇಲ್ಲ ಅಣ್ಣ. ಸುಮ್ನಿರೋ. ಒಂದೇ ಒಂದು ಮಾತು ನಿನ್ ಬಾಯಲ್ಲಿ ಬಂದ್ರೆ ನಾನು ಸುಮ್ನಿರಲ್ಲ. ನಡಿ ಮನೆಗೆ. ಏಯ್ ನಡಿಯೋ 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 ಮನೆಗೆ. ಅಲ್ಲೇನ್ ನೋಡ್ತಿದ್ಯಾ? ನಡಿ. ಸಾರಿ ಕಣೋ, ಸಾರಿ ಕಣೋ. ಏಯ್ ನಡಿಯೋ ಮನೆಗೆ, ಅವನೇನಾದ್ರೂ ಮಾಡ್ಕೊಳ್ಳಿ. ಕೇಳ್ತಾ ಇಲ್ವಲ್ಲ, ಯಾಕೆ ನನ್ನನ್ನು ಎಳಿತಾ ಇದೆಯಾ? ಕೈ ನೋಯ್ತಾ ಇದೆ, ಪ್ಲೀಸ್ ಬಿಡಲು. ನಾನು ಹೇಳಲಿಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ವಲ್ಲ. ಬಿಡು, ನನ್ನ ಯಾಕೆ ಹೇಳಿದ್ರೆ ಎಳಿತಿದ್ಯಾ? ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನೀನು ಹೇಳೋದು. ಬೇಡ ಬಿಡು, ನನ್ನ ಯಾಕೆ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಬರಬೇಕು, ಸ್ವಲ್ಪ ಬರಬೇಕು. ನೀನು ಕೈ ನೋಡ್ತಿದೆ. ಬಿಡು, ಸ್ವಲ್ಪ ಬರಬೇಕು ಮಾರಾಯ. ಸ್ವಲ್ಪ ಸ್ವಲ್ಪ ಬಾ, ಸ್ವಲ್ಪ ಬರ್ಬೇಕಲ್ವಾ? ಬಾ. ನೋಯ್ತಾ ಇದೆ ನನ್ನ ಕೈ. ಎಳಿಬೇಡ ಕಣೋ. ನಾನಿಲ್ಲ ಪುನೀತ್, ನೀನು ಎಳಿಯೋದೇ ಸರಿ ಇಲ್ಲ ಕಣೋ. ಹೇಳ್ಕೊಂಡು ಹೋಗ್ತೀನಿ. ನೀನು ಎಳಿಯೋ ರೀತಿನೇ ಸರಿ ಇಲ್ಲ. ಸ್ವಲ್ಪ ಬರಬೇಕು, ಸ್ವಲ್ಪ ಬರ್ಬೇಕು. ಏಯ್ ಬಾರ ನೀನು. ನೀನು ಹೇಳಿದ್ದೇನು ಅಂತ ನಾನು ಹೇಳ್ತೀನಿ. ಬಾರ ನೀನು, ಬಾರ ನೀನು. ಹಂಗೆ ನೀನೇನು ಮಾಡ್ತಿದ್ದೆ ಗೊತ್ತಾ? ಅಂತಿದ್ದೆ ಹಂಗೆ. ನೀನೊಂದ್ಸರಿ ಎಳಿಯೋ ಅವನನ್ನ. ಸರಿ, ಒಂದ್ ಸೆಕೆಂಡ್ ನಿಲ್ಸು. ಅಲ್ಲ ಕಣೋ, ಅವ್ನ ಕೈ ನೋಯ್ತಿದೆ ಅಂತ ಹೇಳ್ತಾ ಇದ್ರು. ನೀನ್ ಯಾಕೆ ಅವನ್ನ ಹೇಳ್ಕೊಂಡು ಹೋಗ್ತಾ ಇದೀಯಾ? ಒಂದ್ಸರಿ ನಿಲ್ಸ್ಬಿಡು, ಇಬ್ರು ಟೈಟ್. ಬಿಡು, ಅವ್ನ ಕೈ ನೋಯ್ತಿದೆ ಅಂತ ಹೇಳ್ತಿದ್ರೆ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೆ? ಬಿಡು ಅಷ್ಟೇ. ಇನ್ನು ಆ ಟೈಮಲ್ಲಿ ಹಿಂಗೆ ಇರಬೇಕು. ರೆಡಿ, ಅದೇ ಅಷ್ಟೇ. ಅಣ್ಣ ಹೇಳಿರೋದು ಬೇರೆ ರೀತಿ ಕಣೋ. ನೀನ್ ತಪ್ಪಾಗಿ ತಿಳ್ಕೊಂಡು ಏಯ್ ಬಿಡು ಅಂತ ಮತ್ತೆ ಎಳಿಯೋಣ. ಏಯ್ ಕೇಳಿಸ್ಕೊ, ಅಣ್ಣ ಹೇಳಿರೋದು ಬೇರೆ ರೀತಿ. ನೀನು ತಪ್ಪು ಮಾಡ್ತಾ ಇದ್ದಿ, ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಅವನು ಏನದು ಬೇರೆ ಸತ್ಯ ಏನು ಅಂತ ಗೊತ್ತಾದ್ರೆ ನೀನು ಬೇಜಾರು ಮಾಡ್ಕೋತೀಯ. ಬಿಡೋ ನನ್ನ ಆ ಥರ ಬಿಡಬೇಡ. ಅವನೊಂದ್ಸರಿ ಹೇಳಿದ್ರೆ ಏಯ್ ನೋಡು, ನೀನು ತಪ್ಪು ಮಾಡ್ತಾ ಇದ್ಯಾ ಕಣೋ. ಅಣ್ಣ ಹೇಳಿರೋದು ಬೇರೆ ರೀತಿನೇ ಕಣೋ. ಗಟ್ಟಿಯಾಗಿ ಹಿಡ್ಕೋ ವಾಯ್ಸ್. ಬಿಡು, ಅಣ್ಣ ಹೇಳಿರೋದು ಬೇರೆ ರೀತಿ. ನೀನು ಹೇಳೋ ರೀತಿ ಸರಿ. ಬಿಡು, ಅಣ್ಣ ಹೇಳಿರೋದು ಜಗಳ ಮಾಡೋ ಥರ ಅವನಿಗೆ ತಡಿಯೋ ಥರ ಹೇಳ್ಬೇಕು ನೀನು. ಬಿಡು, ಅಣ್ಣ ಹೇಳಿರೋದು ಬೇರೆ ರೀತಿ. ಗೊತ್ತಾದ್ರೆ ನೀನೇ ಬೇಜಾರು ಮಾಡ್ಕೊಂತೀಯ. ಅಲ್ಲ, ಅದು ಇನ್ನೂ ಗಟ್ಟಿಯಾಗಿ ಹೇಳು. ಸತ್ಯ ಗೊತ್ತಾಗ ಮಾಡ್ಕೊಂತೀಯ. ಟೈಟ್ ಆಗಿ ವಾಪಸ್ ಪುಷ್ ಮಾಡೋ ಥರ ಮಾಡು. ಸತ್ಯ ಏನಂತ ಗೊತ್ತಾದ್ರೆ ನೀನ್ ಬೇಜಾರು. ಹೇಳೋ ರಾಜ್ಕುಮಾರ್ ಹೇಳ್ಕೊಡು. ಸತ್ಯ ಏನಂತ ಗೊತ್ತಾದ್ರೆ ನೀನೇ ಬೇಜಾರು ಮಾಡ್ಕೊಂತೀಯ. ಆ ವಾಯ್ಸ್ ಅಲ್ಲಿ, ಆ ಫೇಸ್ ಅಲ್ಲಿ ಅಷ್ಟು ಗಟ್ಟಿಯಾಗಿ ಬರ್ಬೇಕು. ಹೇಳು. ಸತ್ಯ ಏನಂತ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತೀಯ. ಆ ಥರ ಇಲ್ಲೆಲ್ಲ ನರ ಎಲ್ಲ ಹೇಳ್ಬೇಕು. ರೆಡಿ. ನಾನು ನಿಮ್ಮ 3 ಜನರ ಮಾತು ನಮ್ಮ. ಬಿಡ, ಹಿಡ್ಕೊ ಇಲ್ಲಿ ಹಿಡ್ಕೊ. ಬಿಡ, ನಾನು ನಿಮ್ಮ 3 ಜನರ ಮಾತು ನಂಬಲ್ಲ. ಆಮೇಲೆ ನಾನು ನಿಮ್ಮ ನನ್ನನ್ನು 3 ಜನ ಸೇರ್ಕೊಂಡು ಬಾವಿ ತಲೆದುಟ್ಟು ನೋಡ್ತಾ ಇದ್ದೀರಾ? ನಿಮ್ಮನ್ನ ಸುಲಭವಾಗಿ, ನನ್ನನ್ನು ಅಷ್ಟು ಸುಲಭವಾಗಿ ನೀವು ಇದೇನು ಮಾಡೋಕ್ಕಾಗಲ್ಲ. ಬಾರೋ ಆ ಥರ. ನಾನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ನಾನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ.
ನೀವು 3 ಜನನು ನಿಮ್ 3 ಜನರ ಮಾತು ನಾನು ನಂಬಲ್ಲ. ನೀವು 3 ಜನದ ಮಾತು ನಾನು ನಂಬಲ್ಲ. ಎಲ್ಲರೂ ಸೇರ್ಕೊಂಡು ನನ್ನ ಬಾವಿಗೆ ತಳ್ಳೋದಕ್ಕೆ ನೋಡ್ತಿದ್ದೀರಾ. ನಾನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ನಾನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ಏಯ್ ಬರೋ ಸಲ ಮಾಡ್ತೀನಿ. ಏಯ್ ಬಿಡೋ. ಏಯ್ ಬಿಡೆ. ನೀವು 3 ಎಲ್ಲರೂ ಸೇರ್ಕೊಂಡು ನಾನು ನಂಬಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನ ಎಲ್ಲರೂ ಸೇರ್ಕೊಂಡು ನನ್ನನ್ನ ಬಾವಿಗೆ ತಳ್ಳಕ್ ನೋಡ್ತಿದ್ದೀರಾ. ನಾನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ಏಯ್ ಬರೋ ಬರೋ. ಹುಷಾರಾದ್ರೆ ಹುಷಾರು. ಹೇಳ್ಕೊಂಡು ಇವಾಗ ಸರಿ ಹೇಳ್ಕೊಂಡು ಹೋಗಿ ಬರೋ ಬಿಟ್ಟೆ ಸರಿ. ಇಲ್ಲಾಂದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ ನೋಡು. ಕೋಪ ಬಂದು ವಾಚ್ ಮೇಲ್ಗಡೆ ಹಾಕೊಳ್ಳೋ ನಾವು ಗೊತ್ತಮ್ಮಲೆ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬಿಡ್ಬೇಡ ಹಿಡ್ಕೊ. ಮ್ಯಾಮ್ ಇವನ್ ಜೋರಾಗಿ ನೀನ್ ಹಿಡ್ಕೊಂಡ್ರು ಹೇಳ್ಬೇಕು. ಏನಿದು ಕೈ ಕೆಂಪು? ಮ್ಯಾಮ್ ಏನ್ ಅದು ಸೊಳ್ಳೆ. ಬಿಡ್ಬೇಡ. ಏಯ್ ಬರೋ. ಬಿಡ್ಬೇಡ ಕಾಣೋ. ಕೋಪ ಮಾಡೋದು. ಏಯ್ ಬರೋ. ಅಷ್ಟೇ. ಎಲ್ಲಿ ಏನಾಯ್ತು? ಸುಮ್ಮನೆ ನೀನು ಆಕ್ಷನ್ ಮಾಡು. ಅವನು ಅಷ್ಟು ಲೂಸ್ ಹಿಡಿತಾನೆ. ನಾನು ಏನು ಮಾಡ್ತೀನಿ? ಅದಲ್ಲ. ಬಿಡೋಲ್ಲ ಅದು. ಯಾಯ್ ಬಿಡ. ಅದು ಜೋರು. ಹೆಂಗ್ ಓಕೆ ಅಲ್ಲ ಮಾಡ್ತೋರ್ಸು. ಇನ್ನು ಕಣ್ಣು ದೊಡ್ಡದು. ನೀನು ಮೊದಲು ಯಾಯ್ ತಗೊಂಡ್ರೆ ನೆಕ್ಸ್ಟ್ಗೆ ಇರಲ್ಲ. ಏಯ್ ಬಿಡ ಅದು. ಬಿಡ ಅದು ಬರಬೇಕು. ಆರ್ಟಿಫಿಷಿಯಲ್ ಮಾಡಬೇಡ. ರೆಡಿ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ರೆಡಿ. ಬರ್ಬೋದು. ಕೈ ಹಿಂಗ್ ಮಾಡ್ತಾ ಇರ್ಬೋದು. ಅವನು ಬಿಡಲ್ಲ. ಹಿಂಗ್ ತಗೋ ಬಾಡಿಯಿಂದ. ಜನ ಎಲ್ಲ ನೋಡ್ತಿದ್ದಾರೆ. ಎಲ್ಲ ಜನ ನೋಡ್ತಿದ್ದಾರೆ. ಈ ಮಕ್ಕಳು ಯಾವಾಗಲೂ ಇದ್ದಿದ್ದೆ ಅಂತ. ಆಮೇಲೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ನಿಮ್ಮನ್ನ ಬಿಡ್ಸಕ್ ಬರಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನಿಮ್ಮನ್ನ ಬಿಡ್ಸಕ್ ಬರಲ್ಲ. ಅಂತ ಇಬ್ರೇ ನೋಡ್ಬೇಕು. ಬರಲ್ಲ ಅನ್ಬಾರ್ದು. ಬರಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಬರಲ್ಲ ಅಂತ. ಮ್ಯಾಮ್ ಅದು ಫಸ್ಟ್ ಒಂದ್ಸತಿ. ಆಮೇಲೆ ಆಮೇಲೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಬಿಡ್ಸಕ್ ಬರಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಬಿಡ್ಸಕ್ ಬರಲ್ಲ. ಅಷ್ಟು. ಏಯ್ ಏನೋ ಮಾಡ್ತೀಯ ಬಿಡ ಅಂತ ಹೇಳು. ಆಕ್ಷನ್. ಏನೋ ಮಾಡ್ತೀಯ ನೀನು. ಏನೋ ಮಾಡ್ತೀಯ. ನೀನು ಆತರ ಲೂಸ್ ಆಗಿ ಹಿಡ್ಕೊಪ್ಪ. ಇಷ್ಟೇ ಹಿಡ್ಕೋಬೇಕು ನೀನು. ಬಿಡು ನೀನು 1 ಗಂಟೆ ಬಿಡ. ನೀವು ಮಧ್ಯದಲ್ಲಿ ಇಬ್ರು ಬಿಡ್ಸಕ್ ಹೋಗಿ. ಹಿಡ್ಕೊ. ಹುಷಾರು ನೋಡ್ಕೊಂಡು ಒಬ್ರಿಗೊಬ್ರು ನೋಡ್ಕೊಂಡು. ಕಲ್ಲಿದೆ ಹಿಂದೆ. ಒಬ್ರಿಗೊಬ್ರು ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೇಕದು. ಓಕೆ ರಾಜು? ಹಿಡ್ಕೊ ಪುನೀತ್. ಇವಾಗ ನೀನು ನನ್ನನ್ನು ತಳ್ಬಿಡು. ಅಲ್ಲ ರಾಜ್ದಲ್ವಾ? ನೀನು ಈ ಕಡೆ ಬಾ. ರಾಜ್ದಲ್ವಾ? ಹಿಡ್ಕೊ. ಅಲ್ಲ ರಾಜ್ ಹೇಳೋದಲ್ವಾ? ಸಾರಿ. ಹಿಡ್ಕೊ. ಇದು ತಳ್ಬಿಡು. ಬಿಡೋ. ಕತ್ತು ಅದು. ಓಕೆ ಪ್ಲೀಸ್ ಬಿಡು. ಬಿಟ್ಟಿಲ್ಲ ಅಂದ್ರೆ ಬಂದು ಹೊಡಿತೀನಿ ಇವಾಗ. ಬಿಟ್ಟಿಲ್ಲ ಅಂದ್ರೆ ಒಂದು ಹೊಡಿತೀನಿ ಇವಾಗ. ನಾನು ಮಾಡಕ್ಕೆಲ್ಲ ಟೈಮ್ ಇಲ್ಲ. ಕರಿತಾಳೆ. ಕರೆದಾದ್ಮೇಲೆ ಲಿಶಾ ಅಂತ ಬರ್ತಾನೆ ಓಡ್ಕೊಂಡು. ಅವನನ್ನು ಹೇಳ್ಕೊಂಡು ನೀನು ಬಿಡ್ಬಿಡು. ಹೇಳಿರಿ ಓಡಕ್ಕೆ ಹೋಗಕ್ಕೆ. ಹಿಂಗಿರ್ಬೇಕಿಬ್ರು. ಸುಮ್ಮನೆ ನೀನು ಕಟ್ ಮಾಡಿದಾರ. ಓಕೆ ಹಿಂಗೆ. ಬಾರೋ ಬಿಡು ಅಂತ ತಿರ್ಗಾ ಬಂದ್ಬಿಟ್ಟು ನೀನು ಕುಡಿದಕ್ಕೆ ಹಿಂಗೆ ಹಿಡ್ಕೋಬೇಕು. ಅವೆಲ್ಲ ಅಂಡರ್ಸ್ಟುಡ್ ಆಯ್ತಾ? ಅವೆಲ್ಲ ಹುಷಾರಾಗಿ ಮಾಡ್ಬೇಕು. ಸುಮ್ಮನೆ ಬಿಡು. ಗಟ್ಟಿ ಇಟ್ಕೋಬೇಡ. ನಾನು ಹಿಂದ್ಗಡೆ ಎಳಿಬೇಕು. ಈ ಸೈಡು ಕ್ಯಾಮ್ರಾ ಎಲ್ಲಿದೆ ನೋಡು. ಈ ಸೈಡ್ ಎಳಿಬೇಕು. ನೀನು ಹಿಂಗೆ ಹೇಳಿದ್ರೆ ಕಾಣಿಸಲ್ಲ. ಬಾರೋ ಯಾಯ್ ಅಂತ ಎಳ್ದು ಬಿಡು. ರಪಕ್ಕ ಬರ್ತಾನ ಅವನು. ಹೆಂಗ್ ಗೊತ್ತಾ ರಾಜದು? ಬಾ ಲಾಸಿ ಹೇಳಿ ನನ್ನ ಹಿಂಗೆ ಇರ್ತಾರೆ. ಎಲ್ಲ ಮಾಡ್ಬೇಕು. ರಿಯಲ್ ಮಾಡಬಾರ್ದು. ಅದು ಒಂದೊಂದು ಆಕ್ಷನ್ ಕೊಡ್ಬೇಕು ನೀನು.
ಸುಮ್ಮನೆ ಅವ್ರು ಎಣಿಯಲ್ಲ ಓಕೆ ಮಾಡ್ದಂಗೂ ಇರಬೇಕು ಆಕ್ಟಿಂಗ್ ಮಾಡ್ದಂಗೂ ಇರಬೇಕು ನೋವು ಆಗಬಾರ್ದು ಓಕೆ ಹಿಂದೆ ಹೋಗ್ಬೇಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಕಣ್ರು ಹಿಡ್ಕೊಂಡು ಬಾರೋ ಬಾ ಹಂಗೆ ಟ್ರೈ ಮಾಡಬೇಕು ಸುಮ್ಮನೆ ಆಕ್ಟಿಂಗ್ ತರ ರೆಡಿ 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 ಏನೋ ಒಂದು ಮಾಡಬೇಕು ನಮ್ಮ ಹೊಡ್ಕೊಂಡ್ ಬನ್ನಿ ಜಗಳ ಕಾಣಿಸ್ತಿದೆ ತಿರುಗ್ಬೇಕು ಏನು ಯಾರು ಬಂದಿರೋದು ನಿಮ್ಗೆ ತಿರುಗ್ಸೋ ನೋಡಿದಾಗ ನೋಡ್ಕೊಂಡು ಹೊಡಿಕೋ ಅಂತ ಹೊಡಿಬೇಕು ನಿನ್ನ ಏನು ಫುಲ್ ಡೈಲಾಗ ಒಂದು ಏನ್ರ ಬಂದಿರೋದು ನಿಮ್ಗೆ ಅವನಿಗೆ ಹೋಗು ಅದು ಒಂದು ಎರಡು ಬಾರಿಸಿ ನೋಡಿ ಹೇಳಿ ಅವನಿಗೆ ಈ ಕೈಯಿಂದಾನೇ ಬಾರಿಸ್ತಾರೆ ಅವರು ರೈಟಿಗೆ ಬಾರಿಸ್ತಾರೆ ರೈಟ್ಗೆ ಬಾರಿಸ್ತಾರೆ ರೈಟ್ ಏಯ್ ಕುಣಿತ್ ಸರಿ ಇಲ್ಲ ನೀನು ಹೋಗೋದು ಅಂತ ಹೋಗ್ಬಾರ್ದು ಏಯ್ ಒಳ್ಳೆ ಕಾಗೆ ಥರ ಬೆಳೆದಿದ್ಯಾ ಹಿಂಗೋದ್ರೆ ಹಿಂಗಲ್ವೇನೋ ಹಿಂಗಂದ್ರೆ ಹಿಂಗೆ ಬರಬೇಕು ಹಂಗೆ ಹಂಗೆ ಓಕೆ ಹುಷಾರು ಇವನ ನಿಂತಲ್ಲಿ ಈಗ ಫಸ್ಟ್ ಹಿಡ್ಕೊಳ್ಳಿ ಹಿಂಗೆ ಬಂದ್ರೆ ಇಲ್ಲ ಇಲ್ಲ ಬಿಡ ಅಂದ ತಕ್ಷಣ ಅಷ್ಟು ದೂರ ಹೋಗ್ಬೇಡ ದೂರ ಹೋಗ್ಬೇಡ ಬಿಡಿ ಹತ್ರ ಇರಿ ಬಿಡ ಹತ್ರ ಇರೋ ಎಲ್ಕೊಂತಾನೆ ಬಿಡು ಕರ್ಮ ಕಾಣ್ತದೆ ಹತ್ರ ಇರಿ ಅಲ್ಲ ಆವತ್ತು ಪ್ರಿನ್ಸಿಪಾಲ್ ನಿಮ್ಮ ಅಪ್ಪ ಅಮ್ಮನ ಕರೆದು ಅವರಿಗೆ ಬುದ್ಧಿ ಹೇಳೋ ತರ ಮಾಡಿದ್ರಿ ನೀವು ಮಾಡಿದ ತಪ್ಪಿಗೆ ಪಾಪ ಅವ್ರು ಕಣ್ಣೀರು ಹಾಕೊಂಡು ಹೋದ್ರು ನೀವು ಮಾಡಿರೋ ತಪ್ಪಿಗೆ ಪಾಪ ಅವ್ರು ಕಣ್ಣೀರು ಹಾಕೊಂಡು ಹೋದ್ರು ಅವಾಗಿಂದ ಇವರಿಬ್ರಿಗೆ ಹೇಳ್ತಾನೆ ಇದ್ವಿ ಕೇಳ್ತಾನೆ ಇಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಣ್ಣ ನಾನು ಅವನ ಬಗ್ಗೆ ಯಾರಿಗೂ ಏನೋ ಹೇಳಿದ್ದೀನಂತೆ ಕೇಳಲಿಲ್ಲ ಹೇಳ್ಕೊಂಡು ಅವನೇ ಬಂದಿದ್ದು ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ಹೇಳ್ಕೊಂಡು ಅವನೇ ಬಂದಿದ್ದು ಅಣ್ಣ ಅದು ನಾನು ಅವನ ಬಗ್ಗೆ ಸುಮ್ಮನಿರಲ್ಲ ನಡಿ ಮನೆಗೆ ನಡಿ ಮನೆಗೆ ಅಣ್ಣ ಅದು ಏಯ್ ಒಂದೇ ಒಂದು ಮಾತು ನಿನ್ನ ಬಾಯಲ್ಲಿ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನಡಿ ಮನೆಗೆ ಏಯ್ ನಡಿ ಮನೆಗೆ ಅಂದ ನಡಿ ನಡಿ ಫಸ್ಟ್ ಏಯ್